ಹಾಯ್ ಎಲ್ರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಮಿರ್ಚಿ ಬೋಂಡ ಮತ್ತು ಮಂಡಕ್ಕಿ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ 1 ಬೌಲಷ್ಟು ಕಡಲೆ ಹಿಟ್ಟು, ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಮತ್ತು ಇನ್ನೊಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. 2 ಬೌಲ್ ಕಡಲೆ ಹಿಟ್ಟು, ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅದನ್ನು ನೀರಾಕಿ ಸ್ವಲ್ಪ ಗಟ್ಟಿಗೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ತುಂಬ ನೀರಾಗಿರೋದು ಬೇಡ. ನೋಡಿ, ಈ ಥರ ಚೆನ್ನಾಗೆ ಗಂಟೆಲ್ಲ ಇಲ್ದಂಗೆ ನೀಟಾಗೆ ಚೆನ್ನಾಗೆ ಮಿಕ್ಸ್ ಮಾಡಿ ಈ ಥರ. ಆಮೇಲೆ ಸ್ವಲ್ಪ ಸೋಡಾ ಪುಡಿ ಆ್ಯಡ್ ಮಾಡಿ, ಸಾಕಿಷ್ಟು. ಒಂದು 1/4 ಟೇಬಲ್ ಸ್ಪೂನ್ಗಿನ ಕಮ್ಮಿನೇ ಇರಲಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆ ಇನ್ನೊಂದ್ಸಲಿ ನೋಡಿ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ಗಂಟಿಲ್ದೇ ಥರ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಪಕ್ಕಕ್ಕೆ ತಿಟ್ಕೊಂಬಿಡಿ. ಆಮೇಲೆ ಇದಕ್ಕೆ ಒಂದು ಕುಟಾಣಿ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಓಂಕಾಳು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುಟ್ಕೊಳ್ಳಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಈ ಥರ. ಆಮೇಲೆ ಮೆಣಸಿನ್ಕಾಯಿನ ನೋಡಿ ಈ ಥರ ಆ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಖಾರ ಇರೋದಿಲ್ಲ. ನೋಡಿ ಈ ಥರ ಮಧ್ಯಕ್ಕೆ ನೀಟಾಗೆ ಸೀಳಬೇಕು. ನೋಡಿ ಈ ಥರ ತುದಿನ ಕಟ್ ಮಾಡಿ ನೋಡಿ ಮಧ್ಯಕ್ಕೆ ಈ ಥರ ನೀಟಾಗೆ ಈ ಥರ ಸೀಳ್ಕೊಂಡು ಬರಬೇಕು. ಈ ಥರ ಚೆನ್ನಾಗಾಗುತ್ತೆ. ಇದರೊಳಗಡೆ ನೋಡಿ ಈ ಥರ ಸೀಳ್ಕೊಂಡು ಬೇಕಿದ್ರೆ ಬೀಜ ತೆಗಿಬೋದು ನೀವು. ಇದು ಖಾರ ಇಲ್ಲ, ಹಾಗಾಗಿ ನಾನು ಬೀಜ ತೆಗ್ದಿಲ್ಲ. ನೋಡಿ ಈ ಥರ ಓಪನ್ ಮಾಡಿ ಸೀಳಿರೋ ಮಧ್ಯಕ್ಕೆ ಅದು ಕುಟ್ಕೊಂಡಿದ್ವಲ್ಲ ಜೀರಿಗೆ, ಓಂಕಾಳು, ಉಪ್ಪಿನ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕು, ತುಂಬ್ಕೋಬೇಕು ನೀಟಾಗೆ. ನೋಡಿ ಈ ಥರ ಎಲ್ಲದಕ್ಕೂ ಇದೇ ಥರನೇ ನೀಟಾಗೆ ತುಂಬ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡೋದ್ರಿಂದ. ನಾವೆಲ್ಲ ಹೀಗೆ ಮಾಡೋದು. ಇದನ್ನ ಮತ್ತೆ ಹೇಳ್ಕೊಟ್ಟಿದ್ದು, ಮತ್ತೆ ಎಲ್ಲ ಇದೇ ಥರನೇ ಮಾಡ್ತಿದ್ದು. ನೋಡಿ ಈ ಥರ ತುಂಬಿಕೊಂಡು ಪಕ್ಕಕ್ಕೆ ತಿಡ್ಕೊಂಬಿಡಿ, ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನೆಲ್ಲ. ನೆಕ್ಸ್ಟು ಮಂಡಕ್ಕಿ ಮಾಡೋದನ್ನು ಹೇಳ್ಕೊಡ್ತೀನಿ ಇವಾಗ. ಒಂದು ಬಾಳಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟು ಹುರಿಗಡಲೆನ ಒಂದು 4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಬದಲಾಗೋವರೆಗೂ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಅದು ಕಟ್ ಮಾಡಿದ್ವಲ್ಲ ಅದೇನು ವೇಸ್ಟ್ ಆಗೋದಿಲ್ಲ, ಇದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಈರುಳ್ಳಿ ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಬಾಡಿಸಿ ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆ ಹೊಂದ್ಕೊಳ್ಳೋಂಗೆ ನೋಡಿ ಈ ಥರ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನಾನು ಮತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಮಂಡಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ, ಒಂದು ಸೇರ್ ಅಂತಾರಲ್ಲ ಆ ಥರ ಒಂದು ಸೇರಷ್ಟು ಮಂಡಕ್ಕಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ. ನೋಡಿ ಎಲ್ಲ ಕಡೆನೂ ಒಗ್ಗರಣೆ ಎಲ್ಲ ಕಡೆನೂ ಮಿಕ್ಸ್ ಆಗಲಿ. ಬೇಕಿದ್ರೆ ನೀವು ಹುಣಸೆ ಹುಳಿ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆ ಹುಳಿ ಹಾಕಿಲ್ಲ, ಹಂಗೇನೂ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಹಾಕೋದು ಇನ್ನೊಂದು ಥರ ಟೇಸ್ಟ್ ಇರುತ್ತೆ, ಅದನ್ನ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಆಮೇಲೆ ಹುರಿಗಡಲೆ ಪುಡಿನ 2 ಟೇಬಲ್ ಸ್ಪೂನಷ್ಟು ನಾನು ಮಂಡಕ್ಕಿಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆನೂ ಇದಾಗಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದು ಎತ್ತಿಟ್ಕೊಂಬಿಡಿ. ನೆಕ್ಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೋಡಿ ಮೆಣಸಿನ್ಕಾಯಿನ ಈ ಥರ ಹಿಟ್ಟಲ್ಲಿ ಎದ್ಬಿಟ್ಟು ಹಿಂಗೆ ಒರೆಸ್ಬಿಟ್ಟು ಹಿಂಗೆ ಹಾಕಬೇಕು. ಆವಾಗ ನೀಟಾಗೆ ಚೆನ್ನಾಗಿ ಬರುತ್ತೆ. ನೋಡಿ ಮಿರ್ಚಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ನಮ್ಮದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಶೇಪಲ್ಲಿ ಬಂದಿದೆ ಚೆನ್ನಾಗೆ. ನೋಡಿ ಈ ಥರ ನೀಟಾಗಿ ಹಾಕಬೇಕು ಒಂದೊಂದೇ ಮೆಣಸಿನ್ಕಾಯಿನ. ಉಪ್ಪಿರೋದನ್ನು ಹಿಟ್ಟೊಳಗಡೆ ಸೇರಿಸ್ಬಿಟ್ಟು ಇನ್ನು ಈ ಥರ ನೀಟಾಗಿ ಹಾಕಬೇಕು. ನೋಡಿ ಈ ಥರ ಒಂದೊಂದೇ ಮೆಣಸಿನ್ಕಾಯಿಗಳನ್ನ ಇದಕ್ಕೆ ಹಾಕಿ ನೀಟಾಗೆ ಈ ಥರ 2 ಸೈಡೂ ಚೆನ್ನಾಗಿ ತಿರುಗಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬಿಸಿ ಬಿಸಿ ಮಿರ್ಚಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೆಕ್ಸ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮಂಡಕ್ಕಿ ಜೊತೆ ತಿಂತಾಯಿದ್ರೆ ಏನು ಸಖತ್ತಾಗಿರುತ್ತೆ ಅಂದರೆ, ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ, ಅಥವಾ ಯಾರಾದ್ರು ಗೆಸ್ಟ್ ಬಂದರೆ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ,